ಫ್ರೆಂಡ್ಸ್ ನಮಸ್ಕಾರ AVK ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ನಾನು ಇವತ್ತು ಮಲ್ಟಿ ಕಲರ್ ಫಿಶ್ ವೈರ್ನ ತಗೊಂಡ್ಬಿಟ್ಟು ಸುಂದರವಾದ ಹಾರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಮಲ್ಟಿ ಕಲರ್ ಫಿಶ್ ವೈರ್ ಹಾರ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ. ನೋಡಿ, ನಾನು ಬೇಸ್ ಸ್ಟಾರ್ಟಿಂಗಲ್ಲಿ ನೋಡಿ ಹೀಗೆ ಒಂದು ರಿಂಗ್ನ ತಗೊಂಡು ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ನಾಟ್ ಹಾಕಿ ಆದಮೇಲೆ ಈ ರೀತಿ ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಐದು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ. ನೋಡಿ, ಫಿಶ್ ವೈರ್ನ ಹೀಗೆ ತಗೊಂಡು ಮೇಲ್ಮುಖವಾಗಿ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಫಿಶ್ ವೈರ್ನ ತಗೊಂಡು ನೋಡಿ, ಇದು ಮೇಲ್ಮುಖ ಬರುತ್ತೆ, ಇದು ಒಳಭಾಗ ಬರುತ್ತೆ. ಹೀಗೆ ಒಳಭಾಗ ಏನಿರುತ್ತೆ ಇದು ಹೀಗೆ ಸೂಜಿಗೆ ಹಾಕಿದಾಗ ಹೀಗೆ ಮೇಲ್ ಬರಬೇಕು, ಹಾಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ 4 ಕಲರ್ನ ನಾನು ತಗೊಂಡು ಹೀಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕ್ರೀಮ್ ಕಲರ್ ಏನಿರುತ್ತೆ ಅದನ್ನು ಮತ್ತೊಂದು ತಗೊಂಡ್ಬಿಟ್ಟು ಹೀಗೆ ಹಾಕಿದ್ದೀನಿ. ನೋಡಿ, ಈ ಕಡೆ ಹೀಗೆ 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 ಒಟ್ಟು 5 ಪಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಫಸ್ಟ್ ನೋಡಿ, ಫಸ್ಟು ಹೀಗೆ ತಗೊಂಡ್ಬಿಟ್ಟು ಹೀಗೆ ನೀಡಲ್ಗೆ ಹಾಕಬೇಕು. ನೆಕ್ಸ್ಟು ಈ ಆರೆಂಜ್ ಕಲರ್ದೇನಿರತ್ತೆ ಅದನ್ನು ಹಾಕಬೇಕು. ಆರೆಂಜ್ ಕಲರ್ ಆದಮೇಲೆ ಹೀಗೆ ರೆಡ್ ಕಲರು, ರೆಡ್ ಕಲರ್ ಆದಮೇಲೆ ಮತ್ತೆ ಹೀಗೆ ಕ್ರೀಮ್ ಕಲರ್ ಬರುತ್ತೆ. ಕ್ರೀಮ್ ಕಲರ್ ಆದಮೇಲೆ ಮತ್ತೆ ಹೀಗೆ ಬ್ಲೂ ಕಲರ್ ಬರುತ್ತೆ. ಮತ್ತೆ ಫಸ್ಟ್ ನಾವು ಹೀಗೆ ಕ್ರೀಮ್ ಕಲರ್ ತಗೊಂಡಿದ್ವಲ್ಲ ಅದು ಹೀಗೆ ಇದಾದ್ಮೇಲೆ ಆರೆಂಜು, ಆರೆಂಜ್ ಆದಮೇಲೆ ರೆಡ್ ಬರುತ್ತೆ. ರೆಡ್ ಆದಮೇಲೆ ಮತ್ತೆ ಹೀಗೆ ಕ್ರೀಮ್ ಕಲರು, ಕ್ರೀಮ್ ಕಲರ್ ಆದಮೇಲೆ ಈ
ಬ್ಲೂ ಬರುತ್ತೆ. ನೋಡಿ ಇದೇ ರೀತಿಯಲ್ಲಿ ನಾನು ಸುತ್ತಲೂ ಒಂದೊಂದು ಫಿಶ್ ವೈರ್ನ ತಗೊಂಡು ಹೀಗೆ 1 by 1 ಹಾಕ್ಕೋತಾ ಹೋಗ್ತಾ ಇದ್ದೀನಿ. ಅಂದರೆ ನಾವೇನು ಸೂಜಿಗೆ ಹಾಕ್ತೀವಲ್ಲ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಅದೆಲ್ಲ ಒಂದೇ ಸೈಜಲ್ಲೇ ಬರಬೇಕು. ಆಗ ಮಾತ್ರ ಈ ಹಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೀಗೆ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ. ನೋಡಿ ಇದೆಲ್ಲ ಒಂದೇ ಸೈಜಲ್ಲೇ ಫೋಲ್ಡಿಂಗ್ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಕಾಣಿಸುತ್ತೆ. ನೋಡಿ ಎಲ್ಲ ಒಂದೇ ಸೈಜಲ್ಲಿ ಬಂದಿದೆ. ನಾನು ಇದೇ ರೀತಿಯಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಹಾಕ್ತಾ ಹಾಕ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ನೋಡಿ ಈ ಸೂಜಿ ಏನಿರುತ್ತೆ ಅದನ್ನು ಒಂದು ಹೀಗೆ ಮೆಜರ್ಮೆಂಟ್ ಆಗಿ ತಗೋಬೋದು. ನೋಡಿ ಹೀಗೆ ಸೂಜಿ ಮೆಜರ್ಮೆಂಟಲ್ಲಿ ಹಾಕ್ತಾ ಹೋಗ್ಬಿಟ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದೇ ರೀತಿ ಫೋಲ್ಡಿಂಗ್ಸ್ ಬಂದ್ಬಿಡತ್ತೆ. ನೋಡಿ ನಾನು ಇಷ್ಟುದ್ದ ಆಗಿದೆ. ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಎಂಡಿಂಗಲ್ಲಿ ನೋಡಿ ಫಸ್ಟ್ ಏನು ಗೋಲ್ಡನ್ ಬೀಡ್ಸ್ ಹಾಕಿದ್ವಲ್ಲ ಅದೇ ರೀತಿಯಾಗಿ 5 ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಈ ರೀತಿ ರಿಂಗ್ನ ಹಾಕಿದ್ವಲ್ಲ ಫಸ್ಟಲ್ಲಿ ಅದೇ ರೀತಿ ಹಾಕಿಬಿಟ್ಟು ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ರಿಂಗ್ನ ಹಾಕಿ ಆದಮೇಲೆ ಇಲ್ಲಿ ನಾಟನ್ನು ಹಾಕ್ಕೋತಾ ಇದ್ದೀನಿ. ಆ ರಿಂಗಿಂದ ದಾರ ಬಿಚ್ಚೋಗಬಾರ್ದು, ಹಾಗೆ ಚೆನ್ನಾಗಿ ನಾಟನ್ನು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ನೋಡಿ ಈ ಬೀಡ್ಸ್ ಏನಿರುತ್ತೆ ಈ ಬೀಡ್ಸ್ ಒಳಗಡೆ ನಾವು ಹೀಗೆ ನೀಡಲ್ನ ಹಾಕ್ಬಿಡ್ಬೇಕು. ನೋಡಿ ಹೀಗೆ ನೀಡಲ್ನ ಹಾಕಿದ್ದೀನಿ. ಹೀಗೆ ದಾರನ ಎಳ್ಕೋಬೇಕು. ನೆಕ್ಸ್ಟು ದಾರನ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಬಂದಿರೋ ಎಕ್ಸ್ಟ್ರಾ ಫಿಶ್ ವೈರ್ನ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಇನ್ನು ಉದ್ದ ಸಹ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾಗಿ ಕಾಣಿಸೋವಂಥ ಫಿಶ್ ವೈರ್ನ ಹಾರ ರೆಡಿಯಾಗಿದೆ. ನೋಡಿ ಇಷ್ಟು ಫುಲ್ ಲೈನಲ್ಲಿ ಹೇಗೆ ಸೇಮ್ ಒಂದೇ ಕಲರಲ್ಲಿ ಒಂದೇ ಸೈಜಲ್ಲಿ ಬಂದಿದೆ ಅಂತ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಹಾರ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.